ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟ ಹಿರಿಯ ಶಾಸಕ ಯತ್ನಾಳ್. ಹೌದು, ಪ್ರತಿಯೊಬ್ಬರು ನಾವೇನು ಸನ್ಯಾಸಿಗಳೇನ್ರಿ ಅನ್ನೋ ಮಾತುಗಳನ್ನು ಹೇಳೋದನ್ನು ಕೇಳ್ತಾ ಇರ್ತೀವಿ. ಆದರೆ ಇಲ್ಲಿ ಒಂದು ಬೇರೆ ವರಸೆ ಇದ್ದಂಗಿದೆ. ನೋಡ್ತಾ ಹೋಗೋಣ. ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟಿದ್ದಾರೆ ಹಿರಿಯ ಶಾಸಕ ಯತ್ನಾಳ್. ರಾಜ್ಯದಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಏರುತ್ತೇನೆಂದ ಯತ್ನಾಳ್. ಸಿದ್ದರಾಮಯ್ಯ, ಯಡಿಯೂರಪ್ಪ, HDK ಸಹ ಉಚ್ಚಾಟನೆ ಆಗಿದ್ರು. ಈ ಮಾತು ಕೂಡ ಈ ಮುಂಚೆ ರಿಪೀಟ್ ಆಗಿತ್ತು. ಪಕ್ಷದಿಂದ ಉಚ್ಚಾಟನೆ ಆದವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ನಾನು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದೀನಿ, ಹೀಗಾಗಿ ನಾನು ಕೂಡ ಮುಂದೆ ಸಿಎಂ ಆಗ್ತೇನೆ ಅಂತ ಬಸವರಾಜ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬೆಳಗಾವಿಯ ಬೀರ್ನಗಡ್ಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆಯಾದ ನಾಯಕರಲ್ಲಿ ನಾನು 4ನೇ ಲೀಡರ್, ನನಗೂ ಮುಖ್ಯಮಂತ್ರಿ ಭಾಗ್ಯ ಇದೆ, ನಾನು ಕೂಡ ಸಿಎಂ ಆಗ್ತೀನಿ. ಈಗಾಗಲೇ ಮನೆಯೊಂದು 3 ಬಾಗಿಲಿಗೆ ಆಗಿದೆ ಅಂತೆ ಬಿಜೆಪಿ. ನೋಡಿ, ಆ ಪಕ್ಷದಲ್ಲಿ ಇದ್ದಂಥವರೇ ಹೇಳ್ತಾರೆ. ಬಿಜೆಪಿ ಮನೆಯಿಂದಲೇ ಹೊರಬಿದ್ದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ವಿರುದ್ಧ ಸೆಡ್ ಹೊಡೆದು ಹೊಸ ಪಕ್ಷ ಏನಾದರೂ ಕಟ್ತಾರೆ ಯತ್ನಾಳ್, ಗೊತ್ತಿಲ್ಲ. ಇಂತಹ ಅನುಮಾನ ಕೂಡ ಗರಿಗೆದರಿದೆ. ಅಥವಾ ಮತ್ತೆ ಬಿಜೆಪಿಗೆ ಮರಳಿ ಅಧಿಕಾರದ ಗದ್ದುಗೆ ಹಿಡಿತಾರ? ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಹೌದು, ಏನು ಬೇಕಾದರೂ ಆಗ್ಬೋದು. ಇದು ಒಂಥರ ಗೇಮ್, ಕ್ರಿಕೆಟ್ ಗೇಮ್ ಇದ್ದ ಹಾಗೆ. ಯಾವ ಬಾಲಲ್ಲಿ 6 ಹೊಡಿತಾರೋ, 4 ಹೊಡಿತಾರೋ, ಬೋಲ್ಡ್ ಆಗ್ತಾರೋ, ಏನು ಬೇಕಾದರೂ ಹೇಗೆ ಆಗ್ಬೋದು, ಏನು ಹೇಳೋಕ್ಕಾಗಲ್ವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ. ಓಕೆ, ಈ ಮಾತುಗಳು ಪದೇ ಪದೇ ಹೇಳಿರೋದ್ರಿಂದ, ಹೇಳಿಕೆ ಆಗಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈಗಲೇ ಅನಲೈಸ್ ಮಾಡೋದು ಕೂಡ ಕಷ್ಟ. ಅಸಲಿಗೆ ಏನು ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಬನ್ನಿ ನೋಡೋಣ. ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಯಡಿಯೂರಪ್ಪನು ಬಿಜೆಪಿ ಎಕ್ಸ್ಪೆಲ್ ಮಾಡಿದ್ರು. ಹೌದು, ಕುಮಾರಸ್ವಾಮಿ ಅವ್ರನ್ನು ಜಯದೇವೇನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಆ 3 ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ. ತಂದ 4ನೇದವ್ ನಾನೇ ಎಕ್ಸ್ಪೆಲ್ ಆದವ್, ನಾನೇ ಮುಖ್ಯಮಂತ್ರಿ ಆಗ್ತೇನೆ. ಯಾಕಾಗ್ಬಾರ್ದು? ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಅವರೇ ಅಥವಾ ಗುತ್ತಿಗೆ ಐತೇನು? ನಾವು ಉತ್ತರ ಕರ್ನಾಟಕದವರು ನಾವೇನು ರೊಕ್ಕ ತಿನ್ನೋದಿಲ್ಲಪ್ಪ. ಈಗ ಹೇಳ್ತೇನೆ, ಇದೇ ಬಸವಣ್ಣ ಸಾಕ್ಷಿಯಾಗಿ ನಾವು ರೊಕ್ಕ ತಿನ್ನೋದಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ, ಆಸ್ತಿ ಮಾಡೋದಿಲ್ಲ. ಈ ರಾಜ್ಯದ ಜನರು ಒಳ್ಳೆಯದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಸವಣ್ಣನ ವಿಚಾರಗಳನ್ನ ನಿಜವಾಗಿ ಜಾರಿ ತರಬೇಕು. ಓಕೆ, ಅಭಿವೃದ್ಧಿ ವಿಚಾರದ ಬಗ್ಗೆ ಅಷ್ಟೇ ಮಾತನಾಡ್ತಾರೆ ಅಂತ ಇಲ್ಲ ರಾಜಕಾರಣದಲ್ಲಿ. ಅದಕ್ಕೆ ರಾಜಕಾರಣ ಇವತ್ತು ಮನರಂಜನೆಯ ಹೊಸ ರೂಪವನ್ನು ಪಡೆದುಕೊಂಡಿದೆ ಅಂತ ಅನಿಸುತ್ತೆ. ಕಾರಣ ಇಷ್ಟೇ. ಯಾಕೆ ಈ ಮನರಂಜನೆ ಅನ್ನೋ ಶಬ್ದವನ್ನು ಇಲ್ಲಿ ಪದಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳಿಕೆ ಕೊಡ್ತಿದ್ದಾರೆ, ಅವರ ಲಿಂಕ್ ನೋಡಿ, ಲಾಜಿಕ್ ನೋಡಿ. ಉಚ್ಚಾಟನೆಗೊಂಡಂಥ ಎಲ್ಲ ನಾಯಕರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ. ನಾನು ಕೂಡ ಎಕ್ಸ್ಪೆಲ್ ಆಗಿದ್ದೀನಿ, ಹಾಗಾಗಿ ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಅಲ್ಲಿ ಬಿತ್ತುತ್ತಾ ಇದ್ದಾರೆ. ಅವರ ಇಂಗಿತವನ್ನು ಈ ಮೂಲಕ ಪೂರೈಸ್ಕೊಳ್ತಾ ಇದ್ದಾರೆ, ಒಂದು ಸೀಡ್ನಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ. ಅಂದರೆ ಬೀಜ ಬಿತ್ತುತ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಅವರು ಹೊಸ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗ್ತಾರಾ ಅಂತ ನಾವು ಆ ಪ್ರಶ್ನೆ ಮಾಡೋದಕ್ಕೆ ಸದ್ಯ ಪೂರಕ ವಾತಾವರಣ ಇಲ್ಲ. ಭಾರತೀಯ ಜನತಾ ಪಕ್ಷದಿಂದ ಬರ್ತಾರಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರು ಉಚ್ಚಾಟಿತ ನಾಯಕನಾಗಿದ್ದರೂ ಕೂಡ ಈ ಬಾರಿಯ ಉಪಚುನಾವಣೆಗಳಲ್ಲಿ ಅವರು ಟೊಂಕ ಕಟ್ಟಿ ತಮ್ಮ ಅಂದರೆ BJPಯ ಅಭ್ಯರ್ಥಿಯ ಪರವಾಗಿ ಮತ ಕೇಳಿದರು. ಹೀಗಾಗಿ ಅವರು BJPಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಂತ ಅಂದ್ಕೊಳ್ಬೇಕಾ, ಅಥವಾ ಹೊಸ ಪಕ್ಷ ಕಟ್ತಾರೆ ಅಂತ ಅಂದ್ಕೊಳ್ಬೇಕಾ? ಆಮೇಲೆ ಪಕ್ಷದ ರಾಜ್ಯಾಧ್ಯಕ್ಷರನ್ನು, ಅದರಲ್ಲೂ BJPಯ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವ್ರನ್ನ ವಾಚಾಮಗೋಚರವಾಗಿ ಬೈತಾ ರಾಜ್ಯದ ಜನರ ಮುಂದೆ ಅವರು ಈ ರೀತಿಯಾಗಿ ಏನನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ತಾನೊಬ್ಬ ಸುದ್ದಿಯಲ್ಲಿರುವಂಥ ನಾಯಕ, ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೀತಾರೆ. ಅಂದರೆ ಈ ವಿಚಾರಗಳಷ್ಟೇ ಸಾಕಾಗುತ್ತಾ? ಅಂದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಇದಕ್ಕೊಂದು ಲಂಗು ಲಗಾಮು ಲಾಜಿಕ್ಕು ಇಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆಗೆ ಪೂರಕವಾದಂಥ ಸುದ್ದಿ ಇದು. ಓಕೆ.